ಸಹಕಾರ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಸುಧಾರಿಸಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಾಲ ನೀಡುವಂತಾಗ ಬೇಕಾದರೆ ಸಾಲ ಪಡೆದ ರೈತರು ಸಕಾಲಕ್ಕೆ ಸಾಲದ ಹಣವನ್ನು ವಾಪಸ್ ಮಾಡಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ನಗರದಲ್ಲಿನ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಬ್ಯಾಂಕಿನಿಂದ ನಿರ್ಮಿಸುವ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾಕಷ್ಟು ರೈತರಲ್ಲಿ ಇಂದಲ್ಲ ಮುಂದೊಂದು ದಿನ ಸರ್ಕಾರ ಸಾಲಮನ್ನಾ ಮಾಡುತ್ತದೆ ಎನ್ನುವ ಭಾವನೆ ಇದೆ. ಜತೆಗೆ ಕೆಲ ಜನಪ್ರತಿನಿಧಿಗಳು ಕೂಡ ಸಾಲಗಾರ ರೈತರಲ್ಲಿ ಇಂಥದ್ದೊಂದು ಭಾವನೆಯನ್ನು ತುಂಬುವ ಕಾರಣಕ್ಕೆ ಕೆಲ ರೈತರು ಸಾಲವನ್ನು ಸಕಾಲಕ್ಕೆ ಕಟ್ಟುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರೈತರು ಸಾಲವನ್ನು ಸಕಾಲಕ್ಕೆ ಕಟ್ಟಲು ಸಿದ್ಧರಿದ್ದು, ಬ್ಯಾಂಕ್ ನಿರ್ದೇಶಕರು ಮತ್ತು ಜನಪ್ರತಿನಿಧಿಗಳು ರೈತರ ಮನವೊಲಿಸಿ ಸಾಲವನ್ನು ವಸೂಲಿ ಮಾಡಬೇಕು. ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಇದರಿಂದ ಸುಧಾರಿಸಿ ಇನ್ನಷ್ಟು ರೈತರಿಗೆ ಕೃಷಿ ಸಾಲ ನೀಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಬ್ಯಾಂಕ್ನ ಅಧ್ಯಕ್ಷರಾದಿಯಾಗಿ ಎಲ್ಲಾ ನಿರ್ದೇಶಕರು ಸೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಹಲವು ವರ್ಷಗಳ ನಂತರ ಸಾಲ ವಸೂಲಾತಿ ಪ್ರಮಾಣ ಹೆಚ್ಚಾಗಿದ್ದು ಖುಷಿ ತಂದಿದೆ. ಇದೇ ರೀತಿಯ ಅಧ್ಯಕ್ಷ ರಾಮಚಂದ್ರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಉತ್ತಮವಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕ ಯಲವಾರ ಸೊನೇಗೌಡ ಮಾತನಾಡಿ, ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ಸಣ್ಣ ಉಳಿತಾಯ, ಸಣ್ಣ ಪ್ರಮಾಣದ ಹಣವನ್ನು ಸಹ ನಾವು ನಿರ್ಲಕ್ಷಿಸಬಾರದು ಎಂದರು. ರಾಜ್ಯದಲ್ಲಿ ಸಾಕಷ್ಟು ಸಹಕಾರಿ ಬ್ಯಾಂಕುಗಳು ತನ್ನದೇ ಆದ ಸ್ವಂತ ಆದಾಯದ ಮೂಲಗಳನ್ನು ಹೊಂದಿದ್ದು ಲಕ್ಷಾಂತರ ಕೋಟ್ಯಂತರ ರೂಪಾಯಿಗಳ ಹಣ ಹೊಂದಿದೆ ಎಂದು ವಿವರಿಸಿದರು. ಇದೀಗ 2 ಅಂಗಡಿಗಳ ನಿರ್ಮಾಣ ಮಾಡಲಿದ್ದು ಸಣ್ಣ ಮೊತ್ತದ ಬಾಡಿಗೆ ಹಣ ಬಂದರೂ ಮುಂದಿನ ದಿನಗಳಲ್ಲಿ ಅದು ದುಪ್ಪಟ್ಟುವಾಗಲಿದೆ. ಎಲ್ಲ ನಿರ್ದೇಶಕರು ಸೇರಿ ಬ್ಯಾಂಕ್ನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಿದೆ ಎಂದು ಕೋರಿದರು. ಬ್ಯಾಂಕ್ನ ಅಧ್ಯಕ್ಷ ದಿಬೂರಹಳ್ಳಿ ರಾಮಚಂದ್ರ, ಹಿರಿಯ ನಿರ್ದೇಶಕ ಬಂಕ್ ಮುನಿಯಪ್ಪ ಅವರು ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಪಿಎಲ್ಡಿ ಬ್ಯಾಂಕ್ನ ಈಗಿನ ಕಟ್ಟಡ ಶಿಥಿಲಗೊಂಡಿದ್ದು ದುರಸ್ತಿಗಾಗಿ ಶಾಸಕರ ಅನುದಾನದಲ್ಲಿ 10 ಲಕ್ಷ ರುಗಳನ್ನು ನೀಡಬೇಕೆಂದು ಮನವಿ ಮಾಡಿದರು. ಜತೆಗೆ ಹನುಮಂತಪುರ ಬಳಿ ಹಲವು ಸರ್ಕಾರಿ ಇಲಾಖೆಗಳಿಗೆ ನಿವೇಶನ ನೀಡಿದ್ದು ಅಲ್ಲಿ ಪಿಎಲ್ಡಿ ಬ್ಯಾಂಕ್ಗೆ 1 ಎಕರೆ ಜಮೀನು ನೀಡುವಂತೆ ಈಗಾಗಲೇ ಮನವಿ ಮಾಡಿದ್ದು ಜಮೀನು ಮಂಜೂರು ಮಾಡಿಸಿಕೊಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಬ್ಯಾಂಕ್ನ ಆಡಳಿತ ಮಂಡಳಿಯಿಂದ ಶಾಸಕ ರವಿಕುಮಾರ್ ಮತ್ತು ಯಲವಾರ ಸೊನೇಗೌಡ ಅವರನ್ನು ಸನ್ಮಾನಿಸಲಾಯಿತು. ನಮ್ಮ ಬ್ಯಾಂಕಿಗೆ 10 ಲಕ್ಷ ರೂಪಾಯಿನ ಶಾಸಕ ನಿಧಿಯನ್ನು ಕೊಡಬೇಕು, ಇಂಟೀರಿಯರ್ಸ್ ಮತ್ತು ಬಿಲ್ಡಿಂಗ್ ಮಾಡಿಸ್ಕೊಳಕ್ಕೆ ಅಂತ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಬೂರಹಳ್ಳಿ ರಾಮಚಂದ್ರ, ಉಪಾಧ್ಯಕ್ಷ ನಾರಾಯಣಪ್ಪ, ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಸುರೇಶ್, ನಾರಾಯಣಸ್ವಾಮಿ, ಸುನಂದಮ್ಮ, ವ್ಯವಸ್ಥಾಪಕ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್, ಮಂಜುನಾಥ್, ಫುಡ್ ಮನೋಹರ್, ಮುರಳಿ, ಕೆಬಿ ಮಂಜುನಾಥ್ ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಸಿಕ್ಕಂತ ಏನು ಸವಲತ್ತಿದೆ, 9% ಬಡ್ಡಿ ಸಬ್ಸಿಡಿ ಇದೆ, ಆ ಬಡ್ಡಿ ಸಬ್ಸಿಡಿನ ಪಡ್ಕೊಳ್ಳೋಂಥ ವಿಷಯದಲ್ಲಿ ಒಬ್ಬ ರೈತ ನಾಯಕರಾಗಿ ಈ ಕ್ಷೇತ್ರದ MLA ಅವರಾಗಿ ಸ್ವತಃವಾಗಿ ಅವರು ಈ ಇನ್ವಾಲ್ವ್ಮೆಂಟ್ ಆಗಿ ಈ ಬೋರ್ಡು ಕೂಡ ಎಲ್ಲ ರೀತಿಯೂ ಕೂಡ ಒಳ್ಳೆ ಮಟ್ಟದಲ್ಲಿ ರಿಕವರಿ ಕೂಡ ಈ ಸಾರಿ ಮಾಡ್ಕೊಂಡಿದ್ದಾರೆ. ಆವರಣದಲ್ಲಿ ಏನಿವತ್ತು ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಣ್ಣವರು ಮತ್ತು ನಮ್ಮ ಹಿರಿಯರಾದಂಥ ಮುನಿಯಪ್ಪಣ್ಣವರು ಈಗಿರ್ತಕ್ಕಂಥ ಬಾಡಿ ಎಲ್ಲರೂ ಈ ಒಂದು ಬ್ಯಾಂಕನ್ನು ಉನ್ನತ ಸ್ಥಾನಕ್ಕೆ ತರಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಆ ಬ್ಯಾಂಕಿನ ಒಂದು ಸಹಕಾರದಿಂದ ಬ್ಯಾಂಕ್ ಮುಂದುಗಡೆ ಇರ್ತಕ್ಕಂಥ ಆವರಣದಲ್ಲಿ ಇವತ್ತು 2 ಅಂಗಡಿಗಳ ಮಾಳಿಗೆಗೆ ಬುದ್ಧಿ ಪೂಜೆಯನ್ನು ಮಾಡಿ ಈ ಒಂದು ಶಿಲ್ಘಟ್ಟದಲ್ಲಿ ಏನು ರೈತರಿಗೆ ಮುಂದೆ ಈ ಬ್ಯಾಂಕನ್ನು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಮತ್ತು ಅದಕ್ಕೆ ಈಗ ಸಂಬಂಧಪಟ್ಟಂಗೆ